ಇವತ್ತು ನಮ್ಮ ಸರ್ಕಾರದ ಏನು ಮುಖ್ಯ ಯೋಜನೆಗಳಿವೆ, 5 ಗ್ಯಾರಂಟಿಗಳನ್ನು ಪ್ರದರ್ಶನವನ್ನು ಇವತ್ತು ಕಲಬುರಗಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ 2 ವರ್ಷದ ಸಾಧನ ಒಂದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ 5 ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾ ಇದೆ ಮತ್ತು ಯಾವ ರೀತಿ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ, ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ 2 ವರ್ಷ ಈಗ ಅವಧಿಯನ್ನು ಪೂರ್ಣ ಮಾಡಿದೆ. ಹಾಗಾಗಿ ಇದೊಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಹಮ್ಮಿಕೊಳ್ಳಿ. ಯಾವುದೇ ಸಾಧನೆಗಳಿಲ್ಲ, ಯಾವುದೇ ಗ್ಯಾರಂಟಿಗಳಿಲ್ಲ, ಜನರಿಗೆ ದುಡ್ಡೇ ಕೊಡ್ತಾ ಇರೋದು ಬಿಜೆಪಿ. ಈಗ ನೋಡಿ, ನೀವು ಅವ್ರಿಗೆ ಬಿ ಜೆ ಪಿಯವ್ರಿಗೆ ಕೇಳಬೇಡಿ, ನೀವು ಹೋಗಿ ಜನರಿಗೆ ಕೇಳಿ. ಜನರಿಗೆ ಕೇಳಿದಾಗ ಗೊತ್ತಾಗುತ್ತೆ. ಇವತ್ತು ನಮ್ಮ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. 4 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ನೋಡಿ, ನಾವು ತಿಂಗಳ ಪೇಮೆಂಟ್ ಥರ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ನಿಮ್ಮ DCM ಎಲ್ಲ ಇಲ್ಲಿ ಕೇಳಿ. ನಾವು ಪ್ರತಿ ತಿಂಗಳು 2,000 ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ದೀವಿ 2 ವರ್ಷದಲ್ಲಿ. ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದರೆ ಆಯವ್ಯಯ ವೇಸ್ ಆ್ಯಂಡ್ ಮೀನ್ಸ್ ಅಂತಾರೆ. ಯಾವ್ಯಾವ ರೀತಿ ನಮ್ಮ ಬೊಕ್ಕಸದಲ್ಲಿ ಹಣ ಬರ್ತದೆ ಆ ರೀತಿ ಔಟ್ಫ್ಲೋ ಇರುತ್ತೆ. ಹಾಗಾಗಿ ವೇಸ್ ಆ್ಯಂಡ್ ಮೀನ್ಸು 2-3 ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ. ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ. ಹಾಗಾಗಿ ಯಾಕಂದ್ರೆ ನಮ್ಮ ರಾಜಸ್ವ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿ ನಾವು ಜನರಿಗೆ ಕೊಡ್ತಕ್ಕಂಥದ್ದು ವೇಸ್ ಆ್ಯಂಡ್ ಮೀನ್ಸ್. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರು ಇಲ್ಲ ನೋಡಿ, ಕೊಡ್ತಾ ಇದ್ದೀವಲ್ಲ, ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಏನಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ. ಏನಂತ, ನಮ್ಮ ಸರ್ಕಾರ ಬಂದರೆ ನಾವು ಜನರಿಗೆ 5 ಗ್ಯಾರಂಟಿ ತಲುಪಿಸ್ತೀವಿ ಅಂತ. ಇವತ್ತು ನಾವು ತಲುಪಿಸ್ತಾ ಇದ್ದೀವಿ. 2 ವರ್ಷ ಆಗಿದೆ. ಮುಂದೆ ಬರ್ತಕ್ಕಂಥ 3 ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳಿಗೆ ಬದ್ಧವಾಗಿದ್ದೀವಿ. ನಾವು 100% ಜನರಿಗೆ ನಮ್ಮ ಮಾತಿನಂತೆ ನಡ್ಕೊಳ್ತೀವಿ. ನೋಡಿ, ಕಮಲ್ ಹಾಸನ್ ಅವ್ರದ್ದು ಇದು ಭಾಳ ದುರದೃಷ್ಟಿಕರ. ಯಾಕಂದರೆ ಅವರ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು. ಹಾಗಾಗಿ ಇವತ್ತು ಹೈಕೋರ್ಟು ಕೂಡ ಅವರಿಗೆ ಚಾಟಿಯನ್ನು ಬೀಸಿದೆ. ಯಾಕಂದರೆ ನೀವೇನು ಹಿಸ್ಟೋರಿಯನ್ ಅಲ್ಲ, ನೀವೇನು ಒಂದು ಎಕ್ಸ್ಪರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕೋರ್ಟು ಕೂಡ ಹೇಳಿದೆ. ಹಾಗಾಗಿ ಅವರು ಏನಂದರೆ ಅವರೊಬ್ಬ ಅಂದರೆ ಈ ರೀತಿ ಏನೋ ಆಚಾತುರ್ಯ ನಡೆದರೂ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ಏನು ಈಗೋ ಇಟ್ಕೊಳ್ಬಾರ್ದು ಅಂತಕ್ಕಂಥ ನನ್ನ ಭಾವನೆ. ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ಮತ್ತು ನಮ್ಮ ಸರ್ಕಾರ ಭಾಳ ಮುನ್ನೆಚ್ಚರಿಕೆ ವಹಿಸಿದೆ. ಆದರೆ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೊಂದು ಅಷ್ಟೇನು ಸಿವಿಯಾರಿಟಿ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರ ಇವತ್ತು ನಾವು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ. ನಿನ್ನೆ ನಾನು ಹೇಳಿದ ಹಾಗೆ ಇವತ್ತು ನಾವು ಕಪ್ಪನ್ನು ಗೆದ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ RCB. 17 ವರ್ಷದ ನಂತರ ಇದು ನಮ್ಮ ರಾಜ್ಯದ ಜನರ ನಿರೀಕ್ಷೆ ಇತ್ತು. ನಿರೀಕ್ಷೆಗೆ ತಕ್ಕಂತೆ ಎಲ್ಲ ಆಟಗಾರರು RCB ಆಟಗಾರರು ಆಟ ಆಡಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಕೋರು. ನಾನು ನೋಡಿದ್ದೀನಿ. ಚೆನ್ನಾಗಿತ್ತು, ರೋಮಾಂಚಕವಾಗಿತ್ತು. ಚೆನ್ನಾಗಿ ಆಡಿದ್ರು ನಮ್ಮವರು. ಫೈನಲಿ ಗೆದ್ದಿದ್ದೀವಿ. ಸದಾ ಹೀಗೆ ಗೆಲ್ತಾ ಇರ್ಬೇಕಂತ ಎಲ್ಲರ ಭಾವನೆ ಇದೆ. ಓಕೆ.